ಸ್ಟಾಲ್ಗಳು, ಫುಡ್ ಸ್ಟಾಲ್ಗಳೇ ಸಪ್ರೇಟು, ಬೇರೆ ಸ್ಟಾಲ್ಗಳು ಬಹುಶಃ ಸ್ಟಾಲ್ಗಳು ವಾಣಿಜ್ಯ ಮಳಿಗೆ 350, 450 ಪುಸ್ತಕ ಮಳಿಗೆಗಳು. ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಏನಾದರೂ ನಾವು ಮನಸ್ಸೋತಿ ಮಾಡಿದ್ದೀವಿ. ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗೆ. ನಾವು ಮತ್ತೆ ಮಾಡೋದಕ್ಕೆ 30 ವರ್ಷ, ಇನ್ನೊಂದು ರೌಂಡ್ ಬರಬೇಕು ಅಂತ 30 ವರ್ಷ ನಂತರನೇ ಬರೋದು ಗರಿಷ್ಠ. ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದೊಂದೇ ಜಾತಿ, ಪಕ್ಷ, ಧರ್ಮ, ವಯೋಮಿತಿ ಯಾವುದೂ ಇಲ್ಲದೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇರೋದು. ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ. ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇರುತ್ತೆ. ಇದೊಂದೇ ಅಪಸ್ವರ ಇಲ್ಲದೆ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ವಿ ಮಾಡಬೇಕು. ಬಹುಶಃ ಅದಕ್ಕೆ ಸಾಕ್ಷಿ ನಿನ್ನೆ ನೋಡಿದೆ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು, CEO, SP ಗಳು ಭಾಳ ಏನು ಅಂದ್ಕೊಂಡಿದೆ ಅದರ 4ರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ ಸ್ವಾಮೀಜಿಯವರು, ನಾನು, ಜೋಶಿಯವರು, ನಮ್ಮ ಚಿತ್ರನಟರು, ನಮ್ಮ ದಿನೇಶ್ ಗುಡಿಗಳು ಅವರು ಎಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು. ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನನ್ನ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಹೋಗ್ತಾರೆ. 10 ಗಂಟೆವರೆಗೂ ತಲುಪಿ ನಂತರ ಹೋದದನ್ನು ಆಶ್ಚರ್ಯ ಆಯ್ತು. ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಅನ್ನೋದು ನಮ್ಮೆಲ್ಲರಿಗೂ ಕಾಣುತ್ತೆ. ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರಿಗೆ ಫೋನ್ ಮಾಡಿದ್ದೆ. ನಮ್ಮ ಮಕ್ಕಳುಗಳು ನೋಡಲಿಕ್ಕೋಸ್ಕರ ಹೋಗಬೇಕು ಆ ಸ್ಥಳಕ್ಕೆ, ಒಂದಷ್ಟು ಪಾಸು ಅಂತ. ನಾವು ಪಾಸೇ ಮಾಡಿಲ್ಲ. ಯಾರು ಹೋಗ್ಬೋದು, ಇರಬೇಕಂತ ಸ್ವಲ್ಪ ಫ್ರೀ ಅಕಾಮಿಡೇಷನ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿ. ಸೊ ಅದರಿಂದ ಬಹುಶಃ ಪಾಸ್ ಇಲ್ಲ ಇಲ್ಲಿ. ರೈತರು ಪಾಸನ್ನು ಹೇಳ್ತಿದ್ದಾರೆ. ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ಇಮ್ಮಡಿಯಾಗಿ ನಿನ್ನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ 100 ಕೌಂಟ್ರ್ ಮಾಡಿದರು ಸಾರ್ವಜನಿಕರಿಗೆ. 40 ಕೌಂಟ್ರು ಈ ಏನು ಅತಿಥಿಗಳಿದೆ ರಿಜಿಸ್ಟ್ರೇಷನ್ 600 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು 40 ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ವಿ ಪ್ರತಿನಿಧಿಗಳಂತ. ಮತ್ತು ಎಲ್ಲರಿಗೂ ಒಂದೇ ಊಟ. ಸೊ ನಾಡೋಜವರಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಕೊನೆ ನಮ್ಮ ಸಾಹಿತ್ಯ ಆಸಕ್ತಿ ಯಾರು ಸಾರ್ವಜನಿಕರು ಬರ್ತಾರೆ ಅವ್ರಿಗೂ ಒಂದೇ ಥರದ ಊಟ. ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೇ. ಹಾಗಾಗಿ ಎಲ್ಲರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ. 40 + 100 ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು. ಮಾಧ್ಯಮದವ್ರಿಗೂ ಒಂದು 2-3 ಸಾರಿ ಇದೆಲ್ಲ ಆದ ನೋಡಿದ್ವಿ. ಮಾಧ್ಯಮದವ್ರಿಗೆ ಸಪ್ರೇಟು ಹೇಳಿದ್ದೀವಿ. ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ. ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ. ಅದೇ ಊಟನ ಅಲ್ಲೂ ಬಡಿಸ್ತಾರೆ ಅಷ್ಟೇ. ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ 3 ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನೋ ಇದು RO ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ. ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ. ಬಹುಶಃ ಕ್ಲೀನಿಂಗ್ಗೆ 250 ಜನ ಅಲ್ಲ 250 ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ. ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ. ಸೊ ನಾವು ಸಾರ್ವಜನಿಕರು ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ,
7 ತಾಲೂಕು ಕೇಂದ್ರದಿಂದ ಉಚಿತವಾಗಿ 15 ಬಸ್ಸನ್ನು ನಾವು ಬಿಟ್ಟಿದ್ದೀವಿ. ಮಳವಳ್ಳಿ, ಮದ್ದೂರು, ನಾಗಮಂಗಲ, KR ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ. ಅದೇ ಥರ ಮಂಡ್ಯನೂ, ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೊತಾರೆ. 7 ತಾಲೂಕಿಗೆ ಉಚಿತವಾಗಿ 15 ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಮಂಡ್ಯ ಸಿಟಿಯಿಂದ 3 ಕಡೆ ಪಾರ್ಕಿಂಗ್ ಇದೆ. ಬರ್ತಾ ನಮ್ಮ ಮೀರಾ ಶಿವಲಿಂಗಯ್ಯನವರ ಸ್ಥಳದಲ್ಲೂ ಒಂದಿದೆ, ಸತ್ವನ ಅಲ್ಲೊಂದು ಪಾರ್ಕಿಂಗ್ ಇದೆ, 3 ಕಡೆ ಇದೆ ಶುಗರ್ ಇದರಲ್ಲಿ. ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸಿದ್ರೆ ಅಲ್ಲಿಂದನೂ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋ ಅಂಥದ್ದನ್ನು ವ್ಯವಸ್ಥೆ ಮಾಡಿದ್ವಿ. ಬಸ್ ಸ್ಟ್ಯಾಂಡಿಂದ ಹೊರಟ ಬಸ್ಸು ಈ ಮೇಲ್ಗಡೆ ನಾವು ಡಬಲ್ ರಸ್ತೆ ಇರ್ಬೋದು, ಬನ್ನೂರು ರಸ್ತೆ ಸರಿಮಾತ್ಮ ದೇವಸ್ಥಾನ ಇರ್ಬೋದು, ಕೋರ್ಟ್ ನಿಲ್ದಾಣ, ವಿಶ್ವವಿದ್ಯಾಲಯ ಕಲ್ಲಳ್ಳಿ, VV ನಗರ ಶನಿದೇವರ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಕರ್ನಾಟಕ ಬಾರ್ ಸರ್ಕಲ್ಲು, ಹೊಸಳ್ಳಿ ಸರ್ಕಲ್ಲು, ಬಿ ರಾಮಣ್ಣ ಸರ್ಕಲ್ಲು, MVG ಬೇಕ್ರಿ, ನಂದಾ ಸರ್ಕಲ್ಲು, ಫ್ಯಾಕ್ಟ್ರಿ ಸರ್ಕಲ್ಲು, ಸ್ವರ್ಣಸಂದ್ರ, ಮಾಂಡವ್ಯ ಕಾಲೇಜ್, ಉಮ್ಮಡಹಳ್ಳಿ ಗೇಟ್, ಹೊಸಬೂದ್ನೂರು, ಸಮ್ಮೇಳ. ಇದಕ್ಕೆ ಅಲ್ಲೆಲ್ಲ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಟು ಅಷ್ಟನ್ನು ಒಂದೊಂದು ಕಡೆ ಅವ್ರು ಫಿಕ್ಸ್ ಮಾಡಿ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ನಾವು ನಡ್ಕೊಂಬರ್ಬೇಕಲ್ಲ ಅನ್ನೋಂಗಿಲ್ಲ, ಅಲ್ಲೇ ಬಸ್ ಹೋಗುತ್ತೆ, ಹತ್ತಿಸ್ಕೊಳ್ಳುತ್ತೆ, ಮತ್ತು ಅಲ್ಲೇ ಇಳಿಸುತ್ತೆ. ಭಾಳ ವ್ಯವಸ್ಥಿತವಾಗಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು. ಇದು ಪ್ರತಿ ವರ್ಷ ಆಗುವಂಥ ಸಮ್ಮೇಳನ ಅಲ್ಲ, ಅಥವಾ 5 ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ, ಅಥವಾ 10 ವರ್ಷಕ್ಕಾಗೋ ಸಮ್ಮೇಳನ ಅಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ.